ನಮಸ್ತೆ ವೀಕ್ಷಕರೇ, ಕನ್ನಡ ಸ್ಟೋರೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಒಂದು ಹಾರರ್ ಸ್ಟೋರಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬ ದಿನಗಳಾಗಿತ್ತು, ಆದರೆ ನೈಜ ಘಟನೆ ಇವತ್ತೇ ಸಿಕ್ಕಿದ್ದು. ಬನ್ನಿ, ಏನದು ಕತೆ ನೋಡ್ಕೊಂಡು ಬರೋಣ. ಮಂಗಳೂರು ಕಡೆ ನಡೆದಿರುವಂತಹ ಒಂದು ಘಟನೆಯ ಆಧಾರಿತ ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದು ಮಂಗಳೂರಿನ ಕತೆ ಅಂತ ನಾನು ನಿಮಗೆ ಹೇಳಿದ್ದೀನಿ, ಆದರೆ ಮಂಗಳೂರಲ್ಲಿ ಯಾವ ಜಾಗದಲ್ಲಿ ಎಕ್ಸಾಕ್ಟಾಗಿ ಈ ಕತೆ ನಡೆದಿದೆ ಅನ್ನೋದು ಇನ್ನು ನಿಮಗೆ ಹೇಳಿಲ್ಲ. ಹೌದು, ಈಗ ಹೆಚ್ಚಿನ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ಮೊದಲು ಹೋಗಿ ನಾವು ಕಥೆನ ಕೇಳೋಣ. ನಾನು ಹೆಚ್ಚಾಗಿ ವೀಡಿಯೋಸ್ನ ನೈಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ನೈಟ್ ಟೈಮ್ಸಲ್ಲಿ ಹಾರರ್ ಸ್ಟೋರೀಸ್ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದರಲ್ಲೂ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿದ್ರೆ ಸ್ಟೋರಿ ಇನ್ನೂ ರೋಚಕವಾಗಿ ಕೇಳಿಸುತ್ತೆ. ಹಾಗಾಗಿ ನಾನು ನಿಮಗೆ ಇಯರ್ಫೋನ್ಸ್ ಹಾಕ್ಕೊಂಡು ಸ್ಟೋರಿ ಕೇಳೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಸ್ಟೋರಿ ಕಡೆಗೆ ಹೋಗೋಣ. ನಾನು ಮೊದಲೇ ಹೇಳಿದಂಗೆ ಇದು ಮಂಗಳೂರಿನ ಕಡೆ ನಡೆದಿರೋ ಒಂದು ನೈಜ ಘಟನೆಯ ಆಧಾರಿತ ಕತೆ. ಇದು ಒಬ್ಬ ಮಂಗಳೂರಿನ ಡಾಕ್ಟರ್ ಬಳಿ ನಡೆದಿರೋ ಘಟನೆಯಾಗಿದೆ. ಮಂಗಳೂರು ಅಂದರೆ ಎಕ್ಸಾಕ್ಟ್ ಮಂಗಳೂರಲ್ಲ, ಇದು ಧರ್ಮಸ್ಥಳ ಹಾಗೆ ಕುಕ್ಕೆ ಹೋಗುವ ರಸ್ತೆಯಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆಯ ಆಧಾರಿತ ಕಥೆಯಾಗಿದೆ. ಮಂಗಳೂರಿನ ಒಬ್ಬ ಡಾಕ್ಟರ್ ಅಂತ ಹೇಳಿದ್ನಲ್ಲ, ಆ ಡಾಕ್ಟರ್ ಹೆಸರು ಪ್ರಸನ್ನ. ಅವರು ಒಂದು ದಿನ ಧರ್ಮಸ್ಥಳದಲ್ಲಿ ಯಾವುದೋ ಕೆಲಸ ಇತ್ತು ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ದರು. ಅವರು ಮೂಲತಃ ಮಂಗಳೂರಿನವರೇ ಆಗಿದ್ದರು. ಹಾಗಾಗಿ ರಾತ್ರಿ ಆಗಲಿ ಹಗಲಾಗಲಿ ಆ ಮಂಗಳೂರಿನ ಘಾಟ್ ಸೆಕ್ಷನ್ಸಲ್ಲಿ ಓಡಾಡೋದು ಅವರಿಗೆ ರೂಢಿಯಾಗಿತ್ತು. ಹಾಗೆ ಅವರು ಧರ್ಮಸ್ಥಳಕ್ಕೆ ಯಾವುದೋ ಒಂದು ಕೆಲಸದ ಮೇಲೆ ಬಂದಾಗ ಈ ಡಾಕ್ಟರ್ಗೆ ಹಾಸ್ಪಿಟಲ್ ಕಡೆಯಿಂದ ಒಂದು ಕರೆ ಬರ್ತದೆ. ಆ ಕರೆ ಏನಪ್ಪ ಅಂತಂದರೆ, ಇವರ ಪೇಷಂಟ್ ಒಬ್ಬರು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ನಲ್ಲಿ ಇದ್ದಾರೆ, ಅವರಿಗೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಕಾಲ್ ಬರುತ್ತೆ. ಆ ಪೇಷಂಟ್ ಈ ಡಾಕ್ಟರ್ಗೆ ತುಂಬಾ ಮುಖ್ಯವಾದವರು, ಹಾಗೆ ತುಂಬ ಹತ್ತಿರದವರು ಕೂಡ ಆಗಿದ್ದರು. ಹಾಗಾಗಿ ತಡ ಆದರೂ ಕೂಡ ಹೋಗಿ ಒಂದು 10 ನಿಮಿಷ ನೋಡಿಕೊಂಡು ರಿಟರ್ನ್ ಬಂದುಬಿಡೋಣ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ. ಹಾಸ್ಪಿಟಲ್ನವರ ಬಳಿ ಪೇಷಂಟ್ನ ಅಡ್ರೆಸ್ ಕೂಡ ಕೇಳಿ ಡೀಟೇಲ್ಸ್ ಎಲ್ಲ ತಗೊಂಡು ನೆಕ್ಸ್ಟು ಧರ್ಮಸ್ಥಳದಲ್ಲಿ ಅವರ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 10 ಗಂಟೆ ಆಗಿರುತ್ತೆ. ಹಾಗಾಗಿ ಸರಿ, ಇನ್ನೇನು ಹೊರಡೋಣ, ಹಾಗೆ ಹೋಗಿ ಬೇಗ ಪೇಷಂಟ್ನ ನೋಡಿಕೊಂಡು ನಂತರ ರಿಟರ್ನ್ ಮನೆಗೆ ಹೋಗೋಣ ಅಂತ ಹೇಳಿ ಧೈರ್ಯ ಮಾಡಿ ಹೊರಡ್ತಾರೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಇವರಿಗೆ ಇನ್ನೊಂದು ಏನೋ ವಿಷಯ ಹೊಳೆಯುತ್ತೆ. ಅದೇನಪ್ಪ ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯ ರೋಡಿನಲ್ಲಿ ಇವರಿಗೆ ಬೇಕಾದವರು ಒಬ್ಬರು ಫ್ರೆಂಡ್ ಇರ್ತಾರೆ. ಹಾಗಾಗಿ ಆ ಫ್ರೆಂಡಿಗೆ ಈ ಅಡ್ರೆಸ್ ಕೇಳಿದರೆ ಕರೆಕ್ಟಾಗಿ ಈಸಿಯಾಗಿ ಅಡ್ರೆಸ್ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಫ್ರೆಂಡಿಗೆ ಕಾಲ್ ಮಾಡ್ತಾರೆ. ಆದರೆ ಆ ಫ್ರೆಂಡಿಗೆ ಕಾಲ್ ಮಾಡಿದ್ದು ತಪ್ಪಾಯಿತು ಅಂತ ಕೂಡ ಇವರು ಅಂದ್ಕೊಳ್ತಾರೆ. ಯಾಕಪ್ಪ ಅಂತಂದರೆ, ಅವರ ಫ್ರೆಂಡ್ ಈ ಡಾಕ್ಟರ್ಗೆ ಒಂದು ವಿಷಯನ ಹೇಳ್ತಾರೆ. ಅದೇನಪ್ಪ ಅಂತಂದರೆ, ನೀನು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಿದೆಯಲ್ಲ, ಆ ರೋಡಿನಲ್ಲಿ ನೀನು ಯಾವುದೋ ಪೇಷಂಟ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದೆಯಲ್ಲ, ಆ ಪೇಷಂಟ್ನ ಮೀಟ್ ಮಾಡೋಕ್ಕೆ ಹೋಗುವಂತಹ ರೋಡಿನಲ್ಲಿ ತುಂಬಾ ಅಪಾಯ ಕಾದಿದೆ. ಅದೇನಪ್ಪ ಅಂತಂದರೆ, ಆ ದಾರಿಯಲ್ಲಿ ಒಬ್ಬ ಮಾಯಾಂಗನೆ ಇದ್ದಾಳೆ ಅಂತ ಹೇಳ್ತಾರೆ. ಆ ಮಾಯಾಂಗನೆ ಬಗ್ಗೆ ವಿವರವಾಗಿ ಹೇಳ್ತಾರೆ ಡಾಕ್ಟರ್ಗೆ. ಏನಪ್ಪ ಅಂತಂದರೆ, ಆ ರಸ್ತೆಯಲ್ಲಿ ಒಬ್ಬ ಮಾಯಾಂಗನೆ ಕೆಂಪು ಬಟ್ಟೆಯನ್ನು ಧರಿಸಿ ರೋಡಿನ ಪಕ್ಕದಲ್ಲಿ ನಿಂತು ಕೈಯನ್ನು ಅಡ್ಡ ಹಾಕಿ ದಾರಿಯಲ್ಲಿ ಬಂದು ಹೋಗುವವರಿಗೆಲ್ಲ ಲಿಫ್ಟ್ ಕೇಳ್ತಾಳಂತೆ. ಲಿಫ್ಟ್ ಅಂದರೆ ಡ್ರಾಪ್ ಮಾಡಿ ಅಂತ ಕೇಳ್ಕೊಳ್ತಾಳಂತೆ. ಹೀಗೆ ಡ್ರಾಪ್ ಮಾಡುತ್ತೀನಿ ಅಂತ ಹೇಳಿ ಯಾರಾದರೂ ಅವಳನ್ನು ಕಾರಿಗೆ ಹತ್ತಿಸ್ಕೊಂಡ್ರೆ ಆ ಕಾರಿನವರ ಕತೆ ಅಲ್ಲಿಗೆ ಫಿನಿಶ್. ಹೀಗೆ ಹಲವಾರು ಜನರು ಆ ಮಾಯಾಂಗನೆಯನ್ನು ಕಾರಿಗೆ ಹತ್ತಿಸ್ಕೊಂಡು ಸತ್ತಿರೋ ಅನೇಕ ಘಟನೆಗಳು, ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿವೆಯಂತೆ. ಇದನ್ನೆಲ್ಲ ಕೇಳಿದ ಡಾಕ್ಟರ್ ತುಂಬಾ ಭಯಪಟ್ಟಿದ್ರು. ಮೊದಲೇ ಡಾಕ್ಟರ್ಗೆ
ತುಂಬ ಭಯ ಇತ್ತು. ಯಾಕಂದರೆ ಕತ್ತಲೆಯಲ್ಲಿ ಹೊರಗಡೆ ಎಲ್ಲೂ ಹೋಗಿದವರಲ್ಲ. ಹಾಗಾಗಿ ಇಂತಹ ಘಾಟ್ ಸೆಕ್ಷನ್, ಈ ಕಡೆ ಆ ಕಡೆ ಸುತ್ತಲೂ ಮರ ಗಿಡ ಕಾಡು ಅರಣ್ಯ, ಈ ರೀತಿ ದಟ್ಟವಾದ ಪ್ರದೇಶದಲ್ಲಿ ಎಂತಹ ಧೈರ್ಯ ಇದ್ದವರಿಗಾದರೂ ಒಬ್ಬರೇ ಹೋಗಬೇಕಂದ್ರೆ ಒಂದು ಕ್ಷಣ ಮೈ ಜಲ್ಲೆನಿಸೋದು ಸಹಜವೇ. ಆದರೆ ಈ ಡಾಕ್ಟರ್ಗೆ ಬಹಳ ಭಯ ಆಗಿತ್ತು. ಯಾಕೆಂದರೆ ಈ ಕತೆ ಕೇಳಿ. ಆದರೂ ಸಹ ಇನ್ನೇನು ಅರ್ಧ ದಾರಿ ಬಂದೇ ಬಿಟ್ಟಿದ್ದೀನಿ, ಇನ್ನೊಂದು 10-15 ನಿಮಿಷದಲ್ಲಿ ನಾನು ಪೇಷಂಟ್ನ ಮನೆ ತಲುಪ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಅವರ ಫ್ರೆಂಡ್ ಕಾಲ್ನ ಕಟ್ ಮಾಡಿ ಮುಂದಕ್ಕೆ ಸಾಗಿದ್ರು. ಮುಂದಕ್ಕೆ ಸಾಗ್ತಾ ಒಂದಷ್ಟು ದೂರ ಹೋದ ನಂತರ ಅವರಿಗೆ ದೂರದಲ್ಲಿ ಯಾರೋ ನಿಂತಿರುವ ಹಾಗೆ ಕಾಣಿಸ್ತಾ ಇತ್ತು. ಏನಪ್ಪ ಅದು ಅಂತ ಅಂದ್ಕೊಂಡ್ರು. ಮುಂದೆ ಹೋಗ್ತಾ ಹೋಗ್ತಾ ಆ ನೆರಳು ಕೂಡ ಅವರಿಂದ ದೂರ ಹೋಗ್ತಾ ಇತ್ತು. ಇದೇನಪ್ಪ ಇಲ್ಲೇ ಕಾಣಿಸ್ತಾ ಇತ್ತು, ಹತ್ತಿರ ಹೋದರೆ ಅಲ್ಲೇನೂ ಇಲ್ಲ, ಮತ್ತೆ ಇನ್ನಷ್ಟು ದೂರ ಕಾಣಿಸ್ತಾ ಇದೆ ಅಂತ ಆ ಡಾಕ್ಟರ್ ಅಂದ್ಕೊಂಡ್ರು. ಮೊದಲೇ ಡಾಕ್ಟರ್ ಹೇಳಿ ಕೇಳಿ ಈ ದೆವ್ವ ಭೂತಗಳನ್ನೆಲ್ಲ ನಂಬುವಂಥವರಲ್ಲ. ಎಲ್ಲರಿಗೂ ಗೊತ್ತಿರಬಹುದು, ಅವರ ಕಣ್ಣು ಮುಂದೆ ನಡೀತಾ ಇರೋದು ಯಾವುದೂ ನಿಜವಲ್ಲ, ಎಲ್ಲ ಹ್ಯಾಲುಸಿನೇಷನ್ ಅಂದ್ಕೊಂಡ್ರು. ಇನ್ನು ಮುಂದೆ ಹೋದರೆ ಒಂದಷ್ಟು ದೂರ ಸಾಗಿದ್ರೂ ಕೂಡ ಅದು ಹಾಗೆ ಕಾಣಿಸ್ತಾ ಇತ್ತು. ಇನ್ನು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿ ಹೋದರು. ಅವರು ತೀರಾ ಸ್ಪೀಡಲ್ಲೇನೂ ಹೋಗ್ತಾ ಇರಲಿಲ್ಲ, ಒಂದು ಮೀಡಿಯಮ್ ಸ್ಪೀಡ್ 40-50 ರೇಂಜಲ್ಲೇ ಹೋಗ್ತಾಯಿದ್ರು. ಹಾಗಾಗಿ ಅವರು ಭಯಪಡುವಂಥದ್ದು ಏನೂ ಆಗಿರಲಿಲ್ಲ. ಇನ್ನು ಸ್ವಲ್ಪ ಮುಂದೆ ಸಾಗ್ತಾ ಇದ್ದಂತೆ ದಾರಿಯ ಬದಿಯಲ್ಲಿ, ಅಂದರೆ ರಸ್ತೆಯ ಬದಿಯಲ್ಲಿ ಒಬ್ಬ ಹೆಂಗಸು ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ಕೈ ಅಡ್ಡ ಹಾಕಿ ಡ್ರಾಪ್ ಕೇಳ್ತಾಯಿದ್ರು. ಈ ಡಾಕ್ಟರ್ಗೆ ಅವರ ಫ್ರೆಂಡ್ ಹೇಳಿದ ಕತೆ ನೆನಪಾಯಿತು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ದಾರಿಯಲ್ಲಿ ಕಾರನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ಇವರು ನಿರ್ಧರಿಸಿ ಕಾರ್ನ ಮುಂದೆ ಹೋದರು. ಸೊ ಆ ಹೆಂಗಸು, ಅದೇ ಕೆಂಪು ಬಟ್ಟೆ ಧರಿಸಿದ್ಲಲ್ಲ ಆ ಹೆಂಗಸು ಹಿಂದೆ ಉಳಿದಿದ್ದಳು. ಆದರೆ ಈ ಡಾಕ್ಟರ್ ಕಾರ್ ಪಾಸ್ ಆಗಿದ ತಕ್ಷಣ ಮಿರರಲ್ಲಿ ಹಿಂದೆ ನೋಡಿದ್ರೆ ಅವರಿಗೆ ಒಂದು ಅಚ್ಚರಿಯ ಸಂಗತಿ ಕಾದಿತ್ತು. ಅದೇನಪ್ಪ ಅಂತಂದರೆ, ಆ ಹೆಂಗಸು ನಿಂತಲ್ಲಿಯೇ ನಿಂತಿದ್ದಳು, ಆದರೆ ಅವಳ ಕೈ ಮಾತ್ರ ಉದ್ದನೆ ಚಾಚಿತ್ತು. ಅವರ ಕಾಲಿನ ಹಿಂದೆಯೇ ಬರುತ್ತಿತ್ತು ಅವರ ಕೈ. ಸೊ ಹಾಗಾಗಿ ಡಾಕ್ಟರ್ ನಿರ್ಧರಿಸ್ತಾರೆ, ಅಯ್ಯೋ ನಾನು ನಿಧಾನಕ್ಕೆ ಹೋದರೆ ಈ ರಸ್ತೆಯಲ್ಲಿ ಆಗಲ್ಲ, ಸೊ ಹಾಗಾಗಿ ಬೇಗನೆ ಸ್ಪೀಡ್ ಜಾಸ್ತಿ ಮಾಡಿ ಹೋಗಿಬಿಡೋಣ, ಆಗ ಯಾರೂ ಸಿಗೋದಿಲ್ಲ ಅಂತ ಹೇಳಿ ಆ ಡಾಕ್ಟರ್ ಫುಲ್ ಹೈ ಸ್ಪೀಡ್ ಮಾಡಿ ಕಾರ್ನ ಓಡಿಸಿದ್ರು. ಒಂದಷ್ಟು ಸಮಯಗಳ ನಂತರ ಅವರು ಹಿಂದೆ ನೋಡಿದ್ರೂ ಅವರಿಗೆ ಯಾರೂ ಕಾಣಲಿಲ್ಲ, ಅಡ್ಡ ಕೂಡ ಯಾರೂ ಸಿಗಲಿಲ್ಲ. ಅಬ್ಬಾ ಸದ್ಯ ಬಚಾವಾದೆ ಅಂತ ಹೇಳಿಕೊಂಡು ಮುಂದೆ ಸಾಗಿದ್ರು. ಅವರ ಪೇಷಂಟ್ ಮನೆ ಕೂಡ ಸಿಕ್ತು. ಆ ಪೇಷಂಟ್ಗೆ ಟ್ರೀಟ್ ಮಾಡಿ ಆವತ್ತಿನ ರಾತ್ರಿ ಪೇಷಂಟ್ ಅವರ ಮನೆಯಲ್ಲೇ ಉಳ್ಕೊಂಡ್ರು. ಯಾಕೆಂದರೆ ಅವರಿಗೆ ಆ ಕತ್ತಲಲ್ಲಿ ವಾಪಸ್ ಅದೇ ದಾರಿಯಲ್ಲಿ ಹೋಗುವ ಯಾವ ಧೈರ್ಯ ಕೂಡ ಇರಲಿಲ್ಲ. ಸೊ ಇದಿಷ್ಟಾಗಿತ್ತು ಇವತ್ತಿನ ಈ ಹಾರರ್ ಸ್ಟೋರಿ. ಈ ವಿಷಯ ತಿಳಿದ ಮೇಲಿಂದ ಆ ಡಾಕ್ಟರ್ ಯಾವತ್ತೂ ಆ ಸಮಯದಲ್ಲಿ ಆ ರಸ್ತೆಯಲ್ಲಿ ಹೋಗೋಕ್ಕೆ ಧೈರ್ಯನೇ ಮಾಡಿಲ್ಲ. ನೋಡಿದ್ರಲ್ಲ ಕತೆ ಎಷ್ಟು ರೋಚಕವಾಗಿತ್ತು ಅಂತ. ನಿಮಗೆಲ್ಲರಿಗೂ ಈ ಕತೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದ್ದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಹಾರರ್ ಡ್ರೀಮ್ಸ್.